ಸಂವಿಧಾನಾತ್ಮಕ ಕಾನೂನು. ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣಗಳು. 1. ಲಿಖಿತ ಸಂವಿಧಾನ. ಭಾರತಕ್ಕೆ ಸಂಪೂರ್ಣವಾಗಿ ಬರವಣಿಗೆಯಲ್ಲಿರುವ ಸಂವಿಧಾನವಿದೆ. 2. ವಿಸ್ತಾರವಾದ ಸಂವಿಧಾನ. ಭಾಗಗಳು, ಅಧ್ಯಾಯಗಳು, ವಿಧಿಗಳು ಮತ್ತು ಅನುಸೂಚಿಗಳನ್ನು ನಮ್ಮ ಸಂವಿಧಾನ ಹೊಂದಿದೆ. 3. ಸಾರ್ವಭೌಮ, ಸಮಾಜವಾದಿ, ಸೆಕ್ಯುಲರ್ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ. ಇದನ್ನು ಪೀಠಿಕೆ ಸ್ಪಷ್ಟಪಡಿಸುತ್ತದೆ. 4. ಸಂಘೀಯ ವ್ಯವಸ್ಥೆ, ಫೆಡರಲ್ ಸಿಸ್ಟಮ್. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ. 5. ಮೂಲಭೂತ ಹಕ್ಕುಗಳು. ವಿಧಿ 12ರಿಂದ 35 ನಾಗರಿಕರ ಸ್ವತಂತ್ರ ರಕ್ಷಣೆಯ ಬಗ್ಗೆ ಹೇಳುತ್ತದೆ. 6. ರಾಜ್ಯ ನಿರ್ದೇಶಕ ತತ್ವಗಳು, ಕಲ್ಯಾಣ ರಾಜ್ಯದ ಉದ್ದೇಶ. 7. ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಾಲಯಗಳ ಸ್ವತಂತ್ರತೆಗಳ ಬಗ್ಗೆ ಇದು ಹೇಳುತ್ತದೆ. 8. ಒಂದೇ ನಾಗರಿಕತ್ವ, ಎಲ್ಲರಿಗೂ ಒಂದೇ ಭಾರತೀಯ ನಾಗರಿಕತ್ವವಿದೆ. 9. ಸಂವಿಧಾನದ ತಿದ್ದುಪಡಿ ವ್ಯವಸ್ಥೆ, ಆರ್ಟಿಕಲ್ 368. 10. ಕಾನೂನಿನ ಪ್ರಭುತ್ವ, ರೂಲ್ ಆಫ್ ಲಾ. 2. ನಾಗರಿಕತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವ ವಿಧಾನಗಳು. ಭಾರತೀಯ ಸಂವಿಧಾನದ ಭಾಗ 2 ವಿಧಿ 5ರಿಂದ 11ನೇ ವಿಧಿಯವರೆಗೆ ನಾಗರಿಕತ್ವದ ಬಗ್ಗೆ ಹೇಳುತ್ತದೆ. ನಾಗರಿಕತ್ವ ಪಡೆಯುವ ವಿಧಾನಗಳು: 1. ಜನನದ ಮೂಲಕ. 2. ವಂಶ ಪಾರಂಪರ್ಯದಿಂದ. 3. ನೋಂದಣಿಯ ಮೂಲಕ. 4. ಸ್ವಾಭಾವಿಕರಣದ ಮೂಲಕ. 5. ಪ್ರದೇಶ ಸೇರ್ಪಡೆಗಳ ಮೂಲಕ. ನಾಗರಿಕತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು: 1. ತ್ಯಜಿಸುವುದು. 2. ರದ್ದುಪಡಿಸುವಿಕೆ. 3. ವಂಚನೆಯ ಮೂಲಕ ಕಿತ್ತುಕೊಳ್ಳುವುದು.